ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಹಿಂದಿನ ಕ್ಲಾಸ್ನಲ್ಲಿ ಸಮ್ಮಿಶ್ರ ಸರ್ಕಾರದ ಅರ್ಥ ಮತ್ತು ಆ ಲಕ್ಷಣಗಳನ್ನು ತಿಳಿದುಕೊಂಡಿರ್ತಕ್ಕಂಥದ್ದು. ಸೊ ಇವತ್ತಿನ ದಿವಸ ಈ ಸಮ್ಮಿಶ್ರ ಸರ್ಕಾರದ ಗುಣಗಳ ಬಗ್ಗೆ ನಾವು ಮೊದಲು ನೋಡಬಹುದು. ನೋಡಿ, ಸಮ್ಮಿಶ್ರ ಸರ್ಕಾರ ಅಂತಕ್ಕಂಥ ಈಗಾಗಲೇ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು, ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಬರದೇ ಇದ್ದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿಕೊಂಡು ಸೈದ್ಧಾಂತಿಕ ತಳಹದಿಯ ಮೇಲೆ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದರೆ ಅದಕ್ಕೆ ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ ಅನ್ನುವಂಥ ವಿಚಾರ ಈಗಾಗಲೇ ಗೊತ್ತಿರುವಂಥದ್ದು. ಸೊ ಇದು ನೋಡಿದಾಗ ಇಲ್ಲಿ ಆಡಳಿತದಲ್ಲಿ ಚಿಕ್ಕ ಮತ್ತು ದೊಡ್ಡ ಪಕ್ಷಗಳ ಭಾಗಿಯಾಗಿರುವುದರಿಂದ ಒಟ್ಟಾರೆ ಇದು ಜನತೆಯನ್ನು ಪ್ರತಿನಿಧಿಯನ್ನು ಮಾಡ್ತಾರೆ. ನೋಡಿ, ಬೇರೆ ಬೇರೆ ಪಕ್ಷಗಳು, ಸಣ್ಣ ಪುಟ್ಟ ಪಕ್ಷಗಳು, ಬೇರೆ ಬೇರೆ ಅವು ಚಿಕ್ಕದಾಗಿರ್ಬೋದು, ಕೆಲವು ದೊಡ್ಡ ಪಕ್ಷಗಳು, ಅವೆಲ್ಲವೂ ಸಹಿತವಾಗಿ ಇದರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಭಾಗವಹಿಸುವುದರಿಂದಾಗಿ ಒಟ್ಟಾರೆ ಜನತೆಗೆ ಎಲ್ಲ ಪ್ರತಿನಿಧಿಗಳ ವ್ಯವಸ್ಥೆಗಳಲ್ಲಿ ನಾವು ಕಾಣ್ತಕ್ಕಂಥದ್ದು. ಸೊ ಇದರಿಂದ ಏನಾಗುತ್ತದೆ, ಈ ಪ್ರಾದೇಶಿಕ ಅಸಮಾನತೆ ಅಂತಕ್ಕಂಥ ಹೋಗಲಾಡಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಕ್ಕಂಥದ್ದು. ಉದಾಹರಣೆಗೆ ಉತ್ತರ ಭಾರತ ಇರ್ಬೋದು, ದಕ್ಷಿಣ ಭಾರತ ಇರ್ಬೋದು, ಪೂರ್ವ ಪಶ್ಚಿಮ ಎಲ್ಲ ದಿಕ್ಕುಗಳಿಂದ ಬಂದಿರತಕ್ಕಂಥ ಎಲ್ಲ ಪಕ್ಷಗಳು ಒಳಗೊಂಡಿರಪ್ಪ ಅಂದ್ರೆ ಆಗ ಆಯಾ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತಾ. ಆದರೆ ಒಂದೇ ಪಕ್ಷ ಇತ್ತಪ್ಪ ಅಂದ್ರೆ ಕೇವಲ ಎಲ್ಲಿ ಹೆಚ್ಚು ಬಹುಮತವನ್ನು ಪಡ್ಕೊಳ್ತಿದ್ದೋ ಅಲ್ಲಿ ಏನು ಮಾಡ್ಬಿಟ್ರೆ ಆ ಪಕ್ಷದ ವ್ಯಕ್ತಿಗಳು ಮಂತ್ರಿಮಂಡಲ ರಚನೆಯಾಗಿ ತಾವೇ ಅಧಿಕಾರ ಚಲಾವಣೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಸೊ ಅದು ಆಗಬಾರ್ದು ಅಂತಂದರೆ ಸಮ್ಮಿಶ್ರ ಸರ್ಕಾರದ ವ್ಯವಸ್ಥೆ ನಮಗೆ ಅತ್ಯವಶ್ಯಕವಾಗಿ ಬೇಕು. ಇನ್ನು ಎರಡನೇದು, ರಾಷ್ಟ್ರೀಯ ನೀತಿಗಳು, ವಿವಾದಗಳು ಮತ್ತು ಯೋಜನೆಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಅಭಿಪ್ರಾಯವನ್ನು ಪ್ರತಿನಿಧಿಸುವ ತೀರ್ಪು ಕೈಗೊಳ್ಳುವ ಅವಕಾಶ. ನೋಡಿ, ಇಲ್ಲೇ ಸಮ್ಮಿಶ್ರ ಸರ್ಕಾರದಲ್ಲಿ ಹಲವಾರು ಪಕ್ಷಗಳು ಇರೋದರಿಂದಾಗಿ ಈ ರಾಷ್ಟ್ರೀಯ ನೀತಿಗಳಾಗಲಿ, ಅನೇಕ ವಿವಾದಗಳಾಗಲಿ ಮತ್ತು ವಿವಿಧ ಯೋಜನೆಗಳಿಗೆ ಸಂಬಂಧಿಸಿದಂತೆ ಏನು ಮಾಡ್ತಂದ್ರೆ ಸಾರ್ವಜನಿಕ ಅಭಿಪ್ರಾಯ ಪ್ರತಿನಿಧಿಸ್ತಕ್ಕಂಥ ಒಂದು ರೂಪದೊಳಗೆ. ಯಾಕಂದ್ರೆ ಒಂದು ಪಕ್ಷ ಒಂದು ಕಡೆ ನಿಲುವನ್ನು ತಾಳ್ಕೊಂಡಿರ್ತೈತೆ, ಆದರೆ ತನ್ನ ನಿಲುವಿಗೆ ವಿರುದ್ಧ ಇದಪ್ಪ ಅಂದ್ರೆ ಅದರಿಂದ ಹೊರಗೆ ಹೋಗಿರ್ತೈತೆ. ಉದಾಹರಣೆಗೆ ಇತ್ತೀಚೆಗೆ APMC ಕಾಯ್ದೆ ತಿದ್ದುಪಡಿಗಳನ್ನ ಆಧಾರವಾಗಿಟ್ಟುಕೊಂಡು ಶಿರೋಮಣಿ ಅಕಾಲಿ ದಳ NDA ಪಕ್ಷದಿಂದ ಹೊರ ಹೋಗಿರ್ತಕ್ಕಂಥದ್ದು ನಾವು ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಅಂದರೆ ಕೆಲವೊಮ್ಮೆ ರಾಷ್ಟ್ರೀಯ ನೀತಿಗಳು ಸಾರ್ವಜನಿಕ ಚರ್ಚೆಗಳಿಗೆ ಅವಕಾಶವನ್ನು ನೀಡುವಂಥದ್ದು. ಇನ್ನು ಆಡಳಿತದಲ್ಲಿ ವೈವಿಧ್ಯತೆ ಮತ್ತು ಬಹುತ್ವವನ್ನು ಕಲ್ಪಿಸುತ್ತದೆ. ನೋಡಿ, ಇಲ್ಲೇ ರಾಷ್ಟ್ರೀಯ ಐಕ್ಯತೆ ಮತ್ತು ಸಮಗ್ರತೆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳ ಅಡಿಯಲ್ಲಿ ಇದು ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇರೋದಾಗಿ ಬಹಳಷ್ಟು ಪ್ರಮಾಣದಲ್ಲಿ ಆಡಳಿತದಲ್ಲಿ ವೈವಿಧ್ಯತೆಯನ್ನು ಕಾಣ್ತಾ ಇದೆ. ನೋಡಿ, ಯಾವುದೇ ಒಂದು ಪಕ್ಷ ಸ್ಥಿರವಾಗಿ ಒಂದು ಸಿದ್ಧಾಂತಕ್ಕೆ ಅವಕಾಶ ಇದ್ದು ಸಹಿತವಾಗಿ ತನ್ನ ಕೆಲವು ಸಿದ್ಧಾಂತಗಳನ್ನು ಬದಿಗೊತ್ತಿ ವೈವಿಧ್ಯತೆಯ ರೂಪದಲ್ಲಿ ಮತ್ತು ಬಹುತ್ವವನ್ನು ಆಡಳಿತವನ್ನು ಮಾಡಲಿಕ್ಕೆ ಇದು ಹೆಚ್ಚು ಪ್ರಯತ್ನವನ್ನು ಮಾಡುವಂಥದ್ದು. ಇನ್ನು ಜನರ ನಾಡಿ ಮಿಡಿತವನ್ನು ಅರಿತವರಿಗೆ ಉತ್ತಮ ಆಡಳಿತ. ನೋಡಿ, ಸಮ್ಮಿಶ್ರ ಸರ್ಕಾರ ಅನೇಕ ಪ್ರಾದೇಶಿಕ ಪಕ್ಷದಿಂದಾಗಿ ಆಯಾ ಪ್ರಾದೇಶಿಕ ಜನರ ನಾಡಿ ಮಿಡಿತವನ್ನು ಅರಿತು ಅದಕ್ಕೆ ಅನುಗುಣವಾಗಿ ಉತ್ತಮ ಆಡಳಿತದ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ಇದು ಮಾಡಿಕೊಡ್ತಕ್ಕಂಥದ್ದು. ಇನ್ನು ಐದರಲ್ಲಿ ಹಲವಾರು ರಾಜಕೀಯ ಪಕ್ಷ ಅಸ್ತಿತ್ವದಿಂದಾಗಿ ಜನರಿಗೆ ವಿಶಾಲವಾದ ಆಯ್ಕೆಯ ಅವಕಾಶ ದೊರಕುತ್ತೆ. ನೋಡಿ, ಸಮ್ಮಿಶ್ರ ಸರ್ಕಾರ ಅಂತಕ್ಕಂಥ ಸಾಕಷ್ಟು ಪ್ರಮಾಣದಲ್ಲಿ ಪಕ್ಷಗಳು ಇರ್ತಾವೆ. ಆಡಳಿತ ವ್ಯವಸ್ಥೆಯಲ್ಲಿ ಆಗಿರ್ಬೋದು, ವಿರೋಧ ಪಕ್ಷದಲ್ಲಿ ಅದರಾಗಿರ್ಬೋದು. ಉದಾಹರಣೆಗೆ ಆಡಳಿತ ಪಕ್ಷದಲ್ಲಿ ಈ ಹಿಂದೆ 17 ಪಕ್ಷಗಳಿದ್ದರೆ ವಿರೋಧ ಪಕ್ಷದಲ್ಲಿ ಸುಮಾರು 27 ಪಕ್ಷಗಳನ್ನು ಅದು ಒಳಗೊಂಡಿರ್ತಕ್ಕಂಥದ್ದು. ಹೀಗೆ ಹಲವಾರು ಪಕ್ಷಗಳ ಆಯ್ಕೆ ಇರುವುದರಿಂದಾಗಿ ಆ ಆಯ್ಕೆಗೆ ಅನುಗುಣವಾಗಿ ಯಾವುದೇ ಸರ್ಕಾರ ತಪ್ಪು ಮಾಡಿದಾಗ ಅಲ್ಲಿ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಜನರಿಗೆ ದೊರೆಯುವಂಥದ್ದು. ಇನ್ನು ಸಮ್ಮಿಶ್ರ ವ್ಯವಸ್ಥೆ ಒಂದೇ ಪಕ್ಷ ಆಡಳಿತ ಅವಕಾಶ ಇರೋಲ್ಲ. ನೋಡಿ, ಸಮ್ಮಿಶ್ರ ವ್ಯವಸ್ಥೆ ಇತ್ತಪ್ಪ ಅಂದ್ರೆ ಒಂದೇ ಪಕ್ಷ ತಾನೇ ನಿರ್ಧಾರ ತೆಗೆದುಕೊಂಡು ತಾನೇ ಆಡಳಿತ ಮಾಡಲಿಕ್ಕೆ ಅವಕಾಶ ಅಂತಕ್ಕಂಥಿರೋದಿಲ್ಲ. ಅದು ಎಲ್ಲ ಪಕ್ಷಗಳ ಸಲಹೆ ಸೂಚನೆಗಳನ್ನು ಅತ್ಯವಶ್ಯಕವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಸೊ ಇದು ಸಮ್ಮಿಶ್ರ ಸರ್ಕಾರದ ಗುಣಗಳು. ಇನ್ನು ಈ ಸಮ್ಮಿಶ್ರ ಸರ್ಕಾರದ ಅವಗುಣಗಳು ಅಥವಾ ದೋಷಗಳು ಏನು ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗ್ಬೋದು. ರಾಜಕೀಯ ಅಸ್ಥಿರತೆಗೆ ಕಾರಣ. ನೋಡಿದ್ರೆ ಹಲವಾರು ಕಿಚಡಿ ಪಕ್ಷಗಳು ಸೇರಿಕೊಂಡಿದ್ದರಿಂದಾಗಿ ಪ್ರತಿಯೊಂದು ಪಕ್ಷಗಳು ತಮ್ಮ ತಮ್ಮ ಸ್ವಾರ್ಥ ಸಾಧನೆಗೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು
ಸಾಧಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆಗ ಅದು ಹಿಡಿಯೋದಿಲ್ಲಪ್ಪ ಅಂದಾಗ ಆ ಸರ್ಕಾರದಿಂದ ಹೊರಬಂದು ಇಡೀ ಸರ್ಕಾರವನ್ನೇ ಕೇಳತಕ್ಕಂಥ ಒಂದು ವ್ಯವಸ್ಥೆಗಳನ್ನು ನಾವಿಲ್ಲೇ ಕಾಣುವಂಥದ್ದು. ಇನ್ನು ಮುಕ್ತವಾಗಿ ವರ್ತಿಸೋದು ನೋಡಿ, ವಿದೇಶಾಂಗ ನೀತಿಗಳಾಗಲಿ ರಾಷ್ಟ್ರೀಯ ನೀತಿಗಳನ್ನಾಗಲಿ ಕೈಗೊಳ್ಳಬೇಕಾತಂದ್ರೆ ಇವರು ತಾವಾಗಿ ಮುಕ್ತವಾಗಿ ವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಮ್ಮೆ ವಿರೋಧ ಅಂದರೆ ಆಡಳಿತಕ್ಕಂಥ ಸಹ ಸದಸ್ಯರು ಏನು ಹೇಳ್ತಾರ ಅದನ್ನು ಕೇಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ. ಇದರಿಂದ ಅವರು ಮುಕ್ತವಾಗಿ ವರ್ತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಆಡಳಿತದ ವ್ಯತ್ಯಾಸಗಳಿಗೆ ಜವಾಬ್ದಾರಿ ನೋಡಿ, ವಿವಿಧ ರೀತಿಯಾಗಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳಿರೋದ್ರಿಂದಾಗಿ ಆ ಪ್ರಾದೇಶಿಕ ಪಕ್ಷಗಳು ತಮ್ಮ ಬಯಕೆ ಈಡೇರಿಸಿಕೊಳ್ಳಿಲ್ಲಪ್ಪ ಅಂತಂದ್ರೆ ಆಗ ಆಡಳಿತ ಪಕ್ಷದ ಮೇಲೆ ಹಾಕಿ ನಾನು ಹೇಳಿದಂತೆ ಈ ಆಡಳಿತ ಪಕ್ಷ ಕೇಳಿಲ್ಲ, ಅದಕ್ಕೋಸ್ಕರವಾಗಿ ಇದಕ್ಕೆ ನಾನು ಜವಾಬ್ದಾರಿ ಅಲ್ಲ ಅಂತ ಹೇಳಿ ಅಲ್ಲಿ ಆಡಳಿತದಲ್ಲಿ ವ್ಯತ್ಯಾಸವನ್ನು ಮಾಡಿಕೊಂಡು ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಳಲಿಕ್ಕೆ ಅವು ಸಿದ್ಧರಿರುವುದಿಲ್ಲ. ಇನ್ನು ನಾಲ್ಕನೇದು, ಪ್ರತಿಯೊಂದು ಮಿತ್ರ ಪಕ್ಷ ತನ್ನದೇ ಆದ ಮತದಾರರ ಹೊರತು ಅವರಿಗೆ ನಿಗದಿತ ಯೋಜನೆ ರೂಪಿಸುವ ಭರವಸೆಯನ್ನು ನೀಡ್ತದೆ. ನೋಡಿ, ಪ್ರತಿಯೊಂದು ಪಕ್ಷಕ್ಕೆ ತನ್ನದೇ ಆದಂಥ ಒಂದು ಮತದಾರರ ವರ್ಗ ಇರ್ತದೆ. ಆ ಪ್ರಾದೇಶಿಕ ಪಕ್ಷಗಳ ಮತದಾರ ವರ್ಗವಾಗಿ ಅವರಿಗೆ ಏನು ಭರವಸೆಯನ್ನು ನೀಡ್ತಾವೋ ಆ ಭರವಸೆಯ ಯೋಜನೆಗಳನ್ನು ರೂಪಿಸಲಿಕ್ಕೆ ಇವು ಪ್ರಯತ್ನವನ್ನು ಮಾಡ್ತಾ ಹೊರತಾಗಿ ರಾಷ್ಟ್ರೀಯ ನೀತಿಗಳಾಗಲಿ ರಾಷ್ಟ್ರೀಯ ನೀತಿಗಳಾಗಲಿ ಇವು ಯಾವುದನ್ನು ತೆಗೆದುಕೊಳ್ಳಲಿಕ್ಕೆ ಇಷ್ಟವನ್ನು ಕೊಡೋದಿಲ್ಲ. ಇನ್ನು ಆಡಳಿತಾತ್ಮಕ ಗೋಪ್ಯತೆ ನಿರ್ವಹಣೆ ಸಾಧ್ಯ ನೋಡ್ರಿ, ಸಮ್ಮಿಶ್ರ ಸರ್ಕಾರದಿಂದಾಗಿ ಹಲವಾರು ಪಕ್ಷಗಳಿಂದಾಗಿ ಕೆಲವೊಮ್ಮೆ ಆಡಳಿತಾತ್ಮಕವಾಗಿ ಗೋಪ್ಯತೆಯನ್ನು ಕಾಪಾಡಿಕೊಳ್ಳಬೇಕಾಗತ್ತ. ಆದರೆ ಅಂಥ ಗೋಪ್ಯತೆಯನ್ನು ಕಾಪಾಡಿಕೊಳ್ಳದೆ ಕೆಲವು ವಿಷಯಗಳು ಸಂಪೂರ್ಣವಾಗಿ ಹೊರಬರ್ತಕ್ಕಂಥ ಪ್ರಮೇಯ ಕಂಡು ಬರ್ತಕ್ಕಂಥದ್ದು. ಅದಕ್ಕೆ ಇದರಿಂದ ಗೋಪ್ಯತೆ ಸಾಧ್ಯ ಇಲ್ಲ ಅಂತ ನಮಗೆ ಹೇಳಬಹುದು. ಇನ್ನು ಆಮೇಲೆ ಕ್ಷುಲ್ಲಕ ಪ್ರಾದೇಶಿಕ ವಿಷಯಗಳಿಗೆ ಗಮನ ಕೊಡ್ತೇವೆ ನೋಡಿ, ರಾಷ್ಟ್ರೀಯ ನೀತಿಗಳಿಗೆ ಹೆಚ್ಚು ಗಮನ ಕೊಡೋಲ್ಲ, ತಮ್ಮ ತಮ್ಮ ಪ್ರಾದೇಶಿಕ ನೀತಿಗಳಿಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಅವು ಎಂಥವು ಕ್ಷುಲ್ಲಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮನೋಭಾವನೆಗಳಂತಕ್ಕಂಥದ್ದನ್ನ ಹೊಂದಿ ಸರ್ಕಾರಗಳಿಗೆ ಕೆಲವು ಮಟ್ಟಿಗೆ ಇಲ್ಲಿ ಬರ್ತಕ್ಕಂಥ ವ್ಯವಸ್ಥೆಗಳಾಗಲೇ ಕಾಣ್ತಕ್ಕಂಥದ್ದು. ಅಸ್ಮಿತೆಯ ಕಾರಣ ಆಡಳಿತ ಲೋಕಸಭೆಗೆ ಚುನಾವಣೆ ನಡೆಸಬೇಕಾದ ಅನಿವಾರ್ಯತೆ ಉಂಟಾಗಿ ಸರ್ಕಾರಕ್ಕೆ ಖರ್ಚಿನ ಹೊರೆ ಬರುತ್ತದೆ. ಅಸ್ಮಿತೆ ಅಂದರೆ ಗುರುತಿಸುವಿಕೆ, ಸೌಖ್ಯದ ಹುಡುಕಾಟ. ಆ ಒಂದು ಕಾರಣದಿಂದ ತಮಗೆ ಏನಾದ್ರು ಹೇಳಲಿಲ್ಲಪ್ಪ ಅಂತಂದರೆ ತಮಗೆ ಅದರಿಂದ ಲಾಭ ಆಗಿಲ್ಲಪ್ಪ ಅಂದರೆ ಸರ್ಕಾರವನ್ನೇ ಕೆಡವಿ ಲೋಕಸಭೆ ಚುನಾವಣೆಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು. ಇದರಿಂದ ಸರ್ಕಾರ ಮೇಲಿನ ಯೋಚನೆಗಳಿಂದಾಗಿ ಖರ್ಚಿನ ಹೊರೆ ಸಂಪೂರ್ಣವಾಗಿ ಬರತಕ್ಕಂಥದ್ದು. ಇನ್ನು ಈ ವ್ಯವಸ್ಥೆ ಅಪವಿತ್ರಬೇಕು ನೋಡಿ, ಚುನಾವಣೆಯ ಪೂರ್ವದಲ್ಲಿ ಏನು ಬೇಕಾದ್ರೆ ಟೀಕೆ ಮಾಡಿಬಿಟ್ಟಿರ್ತಾರೆ, ಕೆಲವು ಆಣೆ ಪ್ರಮಾಣಗಳು ನಡೆದುಬಿಟ್ಟಿರ್ತಾವೆ. ಆದರೆ ಚುನಾವಣೆ ಮುಗಿದ ಮೇಲೆ ಅಪವಿತ್ರ ಮೈತ್ರಿಗಳ ಮೂಲಕವಾಗಿ ಸರ್ಕಾರದ ರಚನೆಗಳನ್ನು ಮಾಡಿಕೊಳ್ತಕ್ಕಂಥ ಉದಾಹರಣೆಗಳನ್ನು ನೋಡುವುದಾಗಿದೆ. ಉದಾಹರಣೆಗೆ ಈ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು JDS ಚುನಾವಣೆ ಪೂರ್ವದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವೈಯಕ್ತಿಕ ಟೀಕೆಗಳನ್ನು ಮಾಡಿರುವಂಥದ್ದು, ಆಣೆ ಪ್ರಮಾಣಗಳ ಟೀಕೆಯನ್ನು ಮಾಡಿದರು. ಆದರೆ ಚುನಾವಣೆ ನಂತರ ಮತ್ತೊಂದು ಪಕ್ಷ ಹೊರಗಡಬೇಕು ಅಂತಕ್ಕಂಥ ಉದ್ದೇಶದಿಂದ ಎರಡು ಅಪವಿತ್ರ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರ ರಚನೆಯನ್ನು ಮಾಡ್ತಕ್ಕಂಥ ಉದಾಹರಣೆಗಳನ್ನು ನಾನು ನೋಡ್ತಾ ಇದ್ದೀನಿ. ಇದಾದಮೇಲೆ ಹಿಂದೊಮ್ಮೆ BJP ಮತ್ತು ಜನತಾದಳ ಸರ್ಕಾರ ಮತ್ತೆ ಅಪವಿತ್ರ ಮೈತ್ರಿಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣುವಂಥ. ಇನ್ನು ಕೇಂದ್ರ ಸರ್ಕಾರ ಸ್ವತಂತ್ರವಾಗಿ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ನೀತಿಯನ್ನು ರೂಪಿಸಲು ಸಾಧ್ಯವಾಗುವುದಿಲ್ಲ. ನೋಡ್ರಿ, ಇಲ್ಲಿ ಸ್ವತಂತ್ರವಾಗಿ ತನ್ನಷ್ಟಕ್ಕೆ ತಾನೇ ದೇಶೀಯವಾಗಲಿ ಮತ್ತು ಅಂತಾರಾಷ್ಟ್ರೀಯ ನೀತಿಗಳನ್ನಾಗಲಿ ಇವರು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಬಹುದು. ಇನ್ನು ಕೊನೆಯದಾಗಿ ದೀರ್ಘಕಾಲ ಯೋಜನೆ ರೂಪಿಸುವ ದೃಷ್ಟಿಯನ್ನು ನೋಡಿ, ಸಮ್ಮಿಶ್ರ ಸರ್ಕಾರ ಇರೋದರಿಂದಾಗಿ ಕೇವಲ ತಮ್ಮ ತಮ್ಮ ಈಗಿನ ತಾತ್ಪೂರ್ತಿಕವಾಗಿರ್ತಕ್ಕಂಥ ಯೋಜನೆಗಳಿಗೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ ಹೊರತಾಗಿ ದೀರ್ಘಕಾಲ ಯೋಜನೆಗಳಿಗೆ ಇವು ಗಮನವನ್ನು ಕೊಡೋದಿಲ್ಲ. ಈ ಕಾರಣದಿಂದ ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆ ದೋಷಪೂರಿತವಾಗಿ ಕೂಡಿಕೊಳ್ಳುವಂಥ ವಿಚಾರಗಳನ್ನು ನಾವಿಲ್ಲಿ ಅತ್ಯವಶ್ಯಕವಾಗಿ ತಿಳಿದುಕೊಳ್ಳಬೇಕು. ಇದು ಸಮ್ಮಿಶ್ರ ಸರ್ಕಾರದ ಗುಣ ಮತ್ತು ಅವಗುಣಗಳು ಅಂತಕ್ಕಂಥ ವಿಷಯಗಳನ್ನು ನಾವಿಲ್ಲಿ ನೋಡ್ತಕ್ಕಂಥದ್ದು. ಮುಂದಿನ ಕ್ಲಾಸ್ನಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರುವಂಥ ಹೊಸ ಆಯಾಮಗಳ ಬಗ್ಗೆ ನೋಡಬಹುದು. ಥ್ಯಾಂಕ್ ಯು.